ಗೃಹಲಕ್ಷ್ಮಿ ಹಣದಲ್ಲಿ ಮನೆ ಬಾಗಿಲಿಗೆ ಸಿದ್ದರಾಮಯ್ಯ ಅವರ ಚಿತ್ರವನ್ನ ಬಿಡಿಸಲಾಗಿದೆಯಂತೆ. ಸಿಎಂ ಸಿದ್ದರಾಮಯ್ಯ ಅವರ ಚಿತ್ರವನ್ನ ಕೆತ್ತಿಸಿದ್ದಾರಂತೆ ಫಲಾನುಭವಿಗಳಿಗೂ. ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನ ಈಗ ಕೆತ್ತನೆ ಮಾಡಿಸಲಾಗಿದೆ. ಗೃಹಲಕ್ಷ್ಮಿ ಹಣದಲ್ಲಿ ಮನೆ ಬಾಗಿಲಿಗೆ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನ ಕೆತ್ತನೆ ಮಾಡಲಾಗಿದೆ. ಫಲಾನುಭವಿಯಿಂದ ಈ ಒಂದು ಚಿತ್ರವನ್ನ ಕೆತ್ತಿಸಲಾಗಿದೆ. ಗೃಹಲಕ್ಷ್ಮಿ ಹಣದಲ್ಲಿ ಮನೆ ಬಾಗಿಲಿಗೆ ಸಿಎಂ ಸಿದ್ದರಾಮಯ್ಯ ಅವರ ಚಿತ್ರವನ್ನ ಈಗ ಮಾಡಿಸಿರುವಂತದ್ದು. ವಿಜಯನಗರ ಜಿಲ್ಲೆಯ ಕೊಂಡ್ಲಿಗಿ ತಾಲೂಕಿನ ಕೆಂಚುಮಲ್ಲಮ್ಮನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ನಮ್ಮ ಮನೆಗೆ ಸಿಎಂ ಭಾವಚಿತ್ರ ಕೆತ್ತಿಸಿರುವ ಬಾಗಿಲು ಅಳವಡಿಕೆ. 15 ತಿಂಗಳು ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟಿದ್ವಿ. ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಸಿಎಂ ಚಿತ್ರವನ್ನ ಕೆತ್ತನೆ ಮಾಡಿಸಿದ್ದೇವೆ ಅಂತ ಆ ಮಹಿಳೆ ಹೇಳಿರುವಂತದ್ದು. ಗೃಹಲಕ್ಷ್ಮಿ ಹಣದಲ್ಲಿ ಮನೆ ಬಾಗಿಲಿಗೆ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನ ಹಾಕಲಾಗಿದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣವನ್ನ ಮಹಿಳೆಯರು ಹಲವಾರು ರೀತಿಯಲ್ಲಿ ಸದುಪಯೋಗವನ್ನ ಪಡಿಸಿಕೊಂಡಿರುವಂತಹ ಉದಾಹರಣೆಗಳಿವೆ. ಕೆಲವರು ಪ್ರತಿ ತಿಂಗಳು ಸಿಗುವಂತಹ ಗೃಹಲಕ್ಷ್ಮಿ ಹಣವನ್ನ ಕಟ್ಟಿಕೊಂಡು ಚಿನ್ನಾಭರಣವನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ತಮ್ಮ ಮಕ್ಕಳಿಗಾಗಿ ಬೈಕ್ ಖರೀದಿಸಿ ವಿಶೇಷವಾಗಿರುವಂತಹ ಸುದ್ದಿಯನ್ನ ಕೂಡ ಮಾಡಿದ್ರು. ಆದರೆ ವಿಜಯನಗರ ಜಿಲ್ಲೆಯ ಕೋಡ್ಲಿಗಿ ತಾಲೂಕಿನ ಕೆಂಚುಮಾರನಹಳ್ಳಿ ಗ್ರಾಮದ ಪಾರ್ವತಿ ತಮ್ಮ ಮನೆಯ ಬಾಗಿಲಿಗೆ ಭಾವಚಿತ್ರಕ್ಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನ ಕೆತ್ತನೆ ಮಾಡಿದ್ದಾರೆ. ತಮ್ಮ 15 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ತಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರ ಕೆತ್ತನೆ ಮಾಡಿರುವಂತದ್ದು. ಇನ್ನು ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ವಿನೂತನ ರೀತಿಯಲ್ಲಿ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ಮುಖ್ಯ ದ್ವಾರ ವೀಕ್ಷಣೆಗಾಗಿ ಪಕ್ಕದ ಊರಿನಿಂದ ಕೂಡ ಜನರು ಅಲ್ಲಿಗೆ ಆಗಮಿಸಿರುವಂತದ್ದು. ಗೃಹಲಕ್ಷ್ಮಿ ಹಣವನ್ನ ನಾನಾ ರೀತಿಯಾಗಿ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಆದರೆ ಈ ಮಹಿಳೆ 15 ತಿಂಗಳ ಒಂದು ಹಣವನ್ನ ಕೂಡಿಟ್ಟುಕೊಂಡು ಈಕೆ ತಮ್ಮ ಮನೆಯ ಬಾಗಿಲಿಗೆ ಸಿಎಂ ಸಿದ್ದರಾಮಯ್ಯ ಅವರ ಫೋಟೋವನ್ನ ಕೆತ್ತನೆ ಮಾಡಿರುವಂತದ್ದು.